ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿಸ್ಮೃತಿಪುರಾಣಾನ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ನಿತ್ಯಾನಿತ್ಯ ವಿವೇಕ ಅಜ್ಞಾನದಿಂದ ಜ್ಞಾನದ ಕಡೆಗೆ. ಸಾಮಾನ್ಯವಾಗಿ ನಿತ್ಯ ಎಂದರೆ ಪ್ರತಿದಿನ, ಪ್ರತಿನಿತ್ಯ ಎಂದು ನಾವು ತಿಳಿದುಕೊಂಡಿದ್ದೇವೆ. ಆದರೆ ವೇದಾಂತದಲ್ಲಿ ನಿತ್ಯ ಎಂದರೆ ಶಾಶ್ವತವಾದದ್ದು, ಅದುವೇ ಆನಂದ ಸ್ವರೂಪಿಯಾದ ಆತ್ಮ, ಅದುವೇ ಕಾನ್ಷಿಯಸ್ನೆಸ್. ಅನಿತ್ಯ, ಅಶಾಶ್ವತವಾದದ್ದು, ಆತ್ಮವನ್ನು ಹೊರತುಪಡಿಸಿ ಮಿಕ್ಕೆಲ್ಲವೂ ನಾಶವಾಗುವಂಥ ಸಕಲ ಚರಾಚರಾದಿಗಳು, ಈ ಸಂಪೂರ್ಣ ಸೃಷ್ಟಿ. ವಿವೇಕ, ನಿತ್ಯ ಮತ್ತು ಅನಿತ್ಯವನ್ನು ಗುರುತಿಸುವ ಬುದ್ಧಿ. ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿದಂತೆ ಆತ್ಮವು ಅವಿನಾಶಿಯಾದದ್ದು, ಇದಕ್ಕೆ ಹುಟ್ಟು ಸಾವು ಇಲ್ಲ, ಯಾವುದೇ ಬದಲಾವಣೆಯೂ ಇರುವುದಿಲ್ಲ ಹಾಗೂ ಯಾವುದೇ ಅಂಟಿರುವುದಿಲ್ಲ. ಉತ್ಪತ್ತಿ, ಪರಿವರ್ತನೆ ಮತ್ತು ನಾಶವಾಗುವಂತಹ ಸಕಲ ಚರಾಚರಾದಿಗಳು ಅನಿತ್ಯವಾದದ್ದು. ಪ್ರತಿಯೊಬ್ಬರೂ ಈ ಅನಿತ್ಯವಾದ ವಸ್ತುಗಳಲ್ಲೇ, ಅಂದರೆ ಮನೆ, ಸಂಸಾರ, ಹಣ, ಉಪಯೋಗಿಸುವ ಪ್ರತಿ ವಸ್ತುಗಳಲ್ಲಿ ಮೋಹವನ್ನು ಬೆಳೆಸಿಕೊಂಡು ಕಾಲಕ್ರಮೇಣ ಅದರ ಬಂಧನದಲ್ಲಿ ಸಿಲುಕಿ ಸುಖ ಅಥವಾ ದುಃಖಗಳನ್ನು ಅನುಭವಿಸುತ್ತಿದ್ದಾರೆ. ನಿತ್ಯ ಮತ್ತು ಅನಿತ್ಯದ ವಿವೇಕದಿಂದ ವೈರಾಗ್ಯ ಪಡೆದವನು ಹುಟ್ಟು ಸಾವಿನ ಬಂಧನದಿಂದ ಹೊರಬಂದು ಶಾಶ್ವತವಾದ ಆನಂದವನ್ನು ಹೊಂದುತ್ತಾನೆ, ಅಂದರೆ ಮೋಕ್ಷವನ್ನು ಹೊಂದುತ್ತಾನೆ. ಶ್ರೀ ಶ್ರೀ ಶಂಕರ ಭಗವತ್ಪಾದರ ತತ್ವಗಳು ಇಂತಹ ವಿವೇಕವನ್ನು ನಮಗೆ ತಂದುಕೊಡುತ್ತವೆ. ಹೊಸಪೇಟೆಯ ನಮ್ಮ ಚಿಂತಾಮಣಿ ಮಠದಲ್ಲಿ ಶ್ರೀ ಶ್ರೀ ಶಿವಾನಂದ ಭಾರತಿ ಚಿಂತಾಮಣಿ ಶ್ರೀಗಳು ನಮಗೆ ಇಂತಹ ತತ್ವಗಳನ್ನು ಬೋಧಿಸುತ್ತಾರೆ. ಓಂ ತತ್ಸತ್.